ನೀವು ಹೇಗೆ ರಿಮೂವ್ ಮಾಡ್ಬೋದು. ತುಂಬ ಹೊಳಪು ಬರಲಿಕ್ಕೆ ಇದು ಅದರದ್ದು ಬೇರೆಲ್ಲ ಇದ್ದರೆ ಸ್ವಲ್ಪ ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಅನ್ವಾಂಟೆಡ್ ಫೇಶಿಯಲ್ ಹೇರನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೆ ಅದು ಹೇಗೆ ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ, ಓಕೆನಾ. ತುಂಬ ಮಂದಿಗೆ ತುಂಬ ರೀತಿಯಲ್ಲಿ ಆಗುತ್ತೆ. ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕದು ಹೇರು ಆಗುತ್ತೆ ಅಲ್ವಾ. ಕೆಲವೊಬ್ಬರಿಗೆ ಏನಾಗುತ್ತೆ, ದೊಡ್ಡ ಹೇರು ಬೆಳ್ಕೊಬಿಡುತ್ತೆ. ಅದು ಫೇಸ್ ತುಂಬ ಎಲ್ಲ ಬೆಳ್ಕೊಬಿಡುತ್ತೆ, ಒಂದು ರೀತಿ ಗಲೀಜಾಗಿ ಕಾಣುತ್ತೆ. ಒಂದು ಸಲ ಅದನ್ನು ರಿಮೂವ್ ಮಾಡಿದಾಗ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅಲ್ವಾ. ಅದು ಒಂದು ರೀತಿ ಕಿರಿಕಿರಿ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಏನಾಗುತ್ತೆ, ಈ ಕಡೆ ಎಲ್ಲ ತುಂಬಿಕೊಂಡು ಬಿಡತ್ತೆ, ಇಲ್ಲೆಲ್ಲ ತುಂಬ್ಕೊಬಿಡತ್ತೆ. ಪಾಪ ತುಂಬ ನೋವಾಗತ್ತೆ ಅಲ್ವಾ. ಆ ರೀತಿ ಆದರೆ ಎಲ್ಲರಿಗೂ ಚೆಂದ ಕಾಣಬೇಕು ಅನ್ನೋದು ಆಸೆ ಇರುತ್ತೆ. ಆ ರೀತಿ ಆಗ್ತಾ ಇದ್ದರೆ ಪಾರ್ಲರಿಗೆ ಹೋಗ್ಬೋದು. 15 ದಿನಕ್ಕೆ ಹೋಗೋದು ಬೇಜಾರಾಗತ್ತಲ್ವ. ಅಲ್ಲೂ ಕೂಡ ಸುಮ್ಮನೆ ಮಾಡಿಕೊಡ್ತಾರೆ, ದುಡ್ಡು ತಗೋತಾರೆ ಅಲ್ವಾ. ಅದೇ ನಾವೇ ಹೋಮ್ ಮೇಡ್ ಕ್ರೀಮನ್ನು ನಾವೇ ಮನೇಲಿ ಮಾಡಿಕೊಂಡು 15 ದಿನಕ್ಕೆ ಈ ರೀತಿ ಮಾಡ್ತಾ ಬಂದರೆ ಮಾಡ್ಕೋಬಹುದಲ್ವಾ. ಆದರೆ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ, ನಾನು ಅದನ್ನು ಹೇಗೆ ರಿಮೂವ್ ಮಾಡ್ಬೋದು, ಪರ್ಮನೆಂಟಾಗಿ ಅದು ಹೇಗೆ ರಿಮೂವ್ ಮಾಡ್ಬೋದು ಅಂತ ತೋರಿಸ್ತೀನಿ. ಕ್ರಮೇಣವಾಗಿ ಇದು ರಿಮೂವ್ ಆಗುತ್ತೆ, ಅಂದರೆ ಅದು ಹುಟ್ಟಿಯೇ ಬರಲ್ಲ ಇನ್ನು ಮುಂದೆ, ಆ ರೀತಿ ಆಗುತ್ತೆ, ಓಕೆನಾ. ಅದನ್ನು ನಾವು ನಮ್ಮ ಮುಖದಲ್ಲಿ ಮೊದಲು ಆಗಿತ್ತು ಅನ್ನೋದನ್ನೇ ನಾವು ಮರಿಬೋದು, ಹಾಗೆ ಆಗತ್ತೆ. ಆ ರೀತಿ ಕ್ರೀಮನ್ನು ನಾನು ರೆಡಿ ಮಾಡಿ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟು ಕೂಡ ತೋರಿಸ್ತೀನಿ, ಲೈವಲ್ಲೇ ತೋರಿಸ್ತೀನಿ, ಓಕೆನಾ. ಹಾಗೆ ಇದು ಹೇಗೆ ಬರುತ್ತೆ ಅಂದರೆ, ಅದು ಇದು ಎಲ್ಲಿ ಗೊತ್ತಾ, ಈ ಕಡೆ ಇಲ್ಲೆಲ್ಲ ಬೆಳ್ಕೊಬಿಡುತ್ತೆ ಅಲ್ವಾ, ತುಂಬಾ ಬೆಳ್ಕೊಬಿಡುತ್ತೆ ಇಲ್ಲೆಲ್ಲ. ಅದು ಏನಾಗುತ್ತೆ, ಕೆಲವೊಬ್ಬರಿಗೆ ಒಂದು ರೀತಿ ಆಗಿ ಅದನ್ನು ಹೀಗೆ ತೆಗಿತಾನೇ ಇರುತ್ತೆ, ಅಲರ್ಜಿ ಆಗುತ್ತೆ. ಒಂದು ರೀತಿ ತೆಗಿತಾ ಇರೋದು, ಹಾಗೆ ಅಲ್ಲಲ್ಲೇ ಕಿತ್ಕೊಳ್ಳೋದು ಎಲ್ಲ ಮಾಡ್ತಾರಲ್ವ. ಒಂದು ರೀತಿ ಆಗತ್ತೆ ಅವರಿಗೆ, ಅದು ಆದವರಿಗೆ ಗೊತ್ತೇ ಇರತ್ತೆ ಅಲ್ವಾ. ಈಗ ಯಾರಿಗಾದರೂ ಒಂದು ಮದುವೆ ಆಯಿತು ಅಂದರೆ ಅಲ್ಲೇ ಹೇಗೆ ಸುಮ್ಮನೆ ಮುಟ್ತಾ ಇರೋದು, ಅಲ್ಲೇ ಅದು ದೊಡ್ಡ ಆಗೋದು, ಹೀಗೆಲ್ಲ ಆಗತ್ತೆ. ಹಾಗಾಗಿ ಏನು ಗೊತ್ತಾ, ಒಂದು ರೀತಿ ಕಿರಿಕಿರಿನೇ ಅನ್ಬೋದು ಅಲ್ವಾ. ಹಾಗೆ ಅದು ಯಾರಿಗೆ ಬರುತ್ತೆ ಗೊತ್ತಾ, ಸಾಧಾರಣವಾಗಿ ಇದು ಅಂದರೆ 20 ವರ್ಷದ ಮೇಲಿನವರಿಗೂ ಬರುತ್ತೆ. ಕೆಲವೊಂದು ಸಲ ಸ್ವಲ್ಪ ಅಂದರೆ 30 ವರ್ಷದ ಮೇಲೆ ಪಟ್ಟವರಿಗೆ ಇನ್ನೂ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಗೊತ್ತಾ, ಮುಟ್ಟಿನ ತೊಂದರೆ ಆಗುತ್ತೆ ಅಲ್ವಾ. ನಮ್ಮ ಹೆಣ್ಣುಮಕ್ಕಳಲ್ಲಿ ಮುಟ್ಟಿನ ತೊಂದರೆ ಆಗುತ್ತೆ, ಅಂದರೆ ಸರಿಯಾದ ಮುಟ್ಟು ಆಗಲ್ಲ. ಕೆಲವೊಂದು ಸಲ ತುಂಬ ಬ್ಲೀಡಿಂಗ್ ಆಗೋದು ಇರುತ್ತೆ. ಹಾಗೆ ಕೆಲವೊಬ್ಬರಿಗೆ ಬ್ಲೀಡಿಂಗೇ ಆಗಲ್ಲ, ಏನೋ ಸ್ವಲ್ಪ ಆದ ಹಾಗೆ ಆಗುತ್ತೆ. ಅಂಥವ್ರಿಗೆಲ್ಲ ಏನಾಗುತ್ತೆ ಗೊತ್ತಾ, ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. ಆವಾಗ ಅದು ಏನಾಗುತ್ತೆ, ದೇಹದಲ್ಲಿ ಈ ರೀತಿ ಅನ್ವಾಂಟೆಡ್ ಹೇರ್ ಎಲ್ಲ ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ದೇಹದಲ್ಲಿ ಯಾವುದೇ ರೀತಿಯ ಶಕ್ತಿ ಇರಲ್ಲ ಅಲ್ವಾ. ಅದಕ್ಕೆ ಒಂದು ಸಲ ಏನು ಮಾಡಬೇಕು ಗೊತ್ತಾ, PCODಯನ್ನು ನೀವು ಚೆಕ್ ಮಾಡಿಸ್ಕೋಬೇಕು. ಹಾಗೆ ಅದಕ್ಕೆ ಸರಿಯಾದ ಚಿಕಿತ್ಸೆನ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಮ್ಮದು ಮುಟ್ಟಿನದು ದೋಷ ಏನಾದರೂ ಇದ್ದರೆ, ಅಂದರೆ ತೊಂದರೆ ಎಲ್ಲ ಇದ್ದರೆ ಸರಿ ಮಾಡ್ಕೋಬೇಕು, ಸರಿ ಆಗತ್ತೆ. ಹಾಗೆ ನಮ್ಮದು ಹಾರ್ಮೋನ್ ಇನ್ಬ್ಯಾಲೆನ್ಸು ಕೂಡ ಸರಿ ಮಾಡ್ಕೋಬೇಕು, ಓಕೆನಾ. ಇದನ್ನು ಸರಿ ಬಿಟ್ಟರೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ಈ ಥರ ತುಂಬ ಎಲ್ಲ ಮುಖದ್ದು ತುಂಬ ಎಲ್ಲ ಬೇಡದೇ ಇರೋ ಹೇರೆಲ್ಲ ಹುಟ್ಕೊಳ್ಳಲ್ಲ, ಅಂದರೆ ಜಾಸ್ತಿ ಆಗಲ್ಲ, ಓಕೆನಾ. ನೋಡಿ ನನ್ನ ಫೇಸನ್ನು ನೋಡಿ, ನಾನು ಯಾವುದೇ ಕ್ರೀಮನ್ನು ಯೂಸ್ ಮಾಡಿಲ್ಲ, ಯಾವುದೇ ಪೌಡ್ರು ಕೂಡ ಹಾಕಿಲ್ಲ, ಕೇವಲ ಸೋಪಿಂದ ತೊಳ್ಕೊಂಡು ಬಂದಿರೋದು ಅಷ್ಟೇ. ಆದರೂ ನೋಡಿ ಯಾವ ರೀತಿ ಕಾಣ್ತಾ ಇದೆ, ಗ್ಲಾಸ್ ಥರ ಹೊಳೆಯುತ್ತೆ ಅಲ್ವಾ. ಎಷ್ಟು ಇಲ್ಲೆಲ್ಲ ನೋಡಿ, ಒಂದು ಸಲ ಲೈವಲ್ಲೇ ತೋರಿಸ್ತೀನಿ ನಿಮಗೆ, ನೋಡಿ ಅಲ್ವಾ, ಎಷ್ಟು ಈ ಕಡೆ ಎಲ್ಲ ಗ್ಲಾಸ್ ಥರ ಹೊಳೆಯುತ್ತೆ. ಯಾವುದೇ ಲಿಪ್ಸ್ಟಿಕ್ ಒಂದು ಕಿಟ್ಕೊಂಡಿದ್ದೀನಿ, ವಿಡಿಯೋ ಮಾಡುವಾಗ ಸ್ವಲ್ಪ ಚೆಂದ ಕಾಣಬೇಕಲ್ವ. ಹಾಗಾಗಿ ನಾನು ಕೆಲವೊಮ್ಮೆ ವಿಡಿಯೋ ಮಾಡುವಾಗ ಲಿಪ್ಸ್ಟಿಕ್ ಏನು ಕಿಟ್ಟಲ್ಲ, ಕೆಲವೊಂದು ಸಲ ನಾನು ಯೂಸ್ ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಬರಬೇಕು ಆವಾಗ. ನನಗೆ ಇಷ್ಟಪಟ್ಟರೆ ಅಷ್ಟೇ ಲಿಪ್ಸ್ಟಿಕ್ಕೆಲ್ಲ ಕಿಟ್ಕೊಳ್ಳೋದು. ನೋಡಿ ಕಾಜಲ್ ಹಾಕ್ಕೊಂಡಿದ್ದೀನಿ, ಲಿಪ್ಸ್ಟಿಕ್ ಅಷ್ಟೇ ಕಿಟ್ಕೊಂಡಿದ್ದೀನಿ. ನೋಡಿ ಇಲ್ಲೆಲ್ಲ ಎಷ್ಟು ನೈಸಾಗಿದೆ, ಗ್ಲಾಸ್ ಥರ. ಇದು ಕೇವಲ ನಮ್ಮದು ಬೇಡದೇ ಇರೋ ಹೇರು ರಿಮೂವ್ ಆಗೋದು ಅಷ್ಟೇ ಅಲ್ಲ, ನಮ್ಮ ಸ್ಕಿನ್ನು ಕೂಡ ತುಂಬ ಬ್ರೈಟ್ನಿಂಗ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ತುಂಬ ಕ್ಲೀನ್ ಆಗುತ್ತೆ. ಹಾಗೆ ನಮ್ಮ ಒಂದು ಡೆಡ್ ಸ್ಕಿನ್ನು ಎಲ್ಲವೂ ಹೋಗುತ್ತೆ, ಓಕೆನಾ. ಹಳೆಯ ಸ್ಕಿನ್ನು ಅಂದರೆ ಬೇಡದೇ ಇರೋ ಸ್ಕಿನ್ನು ಡ್ಯಾಮೇಜ್ ಎಲ್ಲ ಆಗಿರುತ್ತಲ್ವ, ಅದೆಲ್ಲ ನಾರ್ಮಲ್ ಆಗ್ತಾ ಬರುತ್ತೆ, ಅಂದರೆ ಸರಿ ಆಗ್ತಾ ಬರುತ್ತೆ. ನಮ್ಮದು ಹೊಸ ಸ್ಕಿನ್ನು ರೆಡಿ ಆಗುತ್ತೆ. ಎಲ್ಲರೂ ಯೂಸ್ ಮಾಡ್ಬೋದು, ಬರೀ ಕೇವಲ ಹೇರಿಗಷ್ಟೇ ಅಲ್ಲ, ಅಂದರೆ ಅನ್ವಾಂಟೆಡ್ ಹೇರಿಗಷ್ಟೇ ಅಲ್ಲ, ಶೈನಿಂಗ್ ಆಗಲಿಕ್ಕೆ, ಮದುವೆ ಇದ್ದರೂ ಕೂಡ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಪ್ರತಿಯೊಂದಕ್ಕೂ ಈ ಹೋಮ್ ರೆಮಿಡಿ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು ಸಲ ನೀವು ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ, ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ, ಓಕೆನಾ. ನಾನು ಗ್ಯಾರಂಟಿ ಕೊಡ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್
ಒತ್ತುಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಓಕೆನಾ. ಮೊದಲು ಒಂದು ಬೌಲನ್ನು ತಗೋಬೇಕು. ಇದರಲ್ಲಿ ತಣ್ಣಗಿರುವ ಹಾಲನ್ನು ಹಾಕ್ತಾ ಇದ್ದೀನಿ. ಅಂದರೆ ನೀರಾಗಿರೋ ಹಾಲು ಅಲ್ಲ, ಓಕೆನಾ. ಹಾಲು ತಂದಿರೋದು, ಸ್ವಲ್ಪ ನೀರು ಸೇರಿಸಿರಬಾರ್ದು, ದಪ್ಪ ಹಾಲೇ ಆಗಿರಬೇಕು. ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕ್ತಾಯಿದ್ದೀನಿ. ಈ 3 ಸರಿಯಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಹಾಲು ಬೇಕು ಅಂದರೆ ಹಾಕೋಬೋದು, ಅಂದರೆ ತುಂಬ ಗಟ್ಟಿ ಆಯಿತು ಅಂದರೆ ಹಾಕೋಬೋದು, ಓಕೆನಾ. ಸ್ವಲ್ಪ ಟೈಮ್ ತಗೊಳುತ್ತೆ ಸರಿ ಮಿಕ್ಸ್ ಮಾಡಲಿಕ್ಕೆ. ಮಿಕ್ಸ್ ಮಾಡಿದ ನಂತರ ಅದು ಒಂದು ರೀತಿ ಜಲ್ ಥರ ಆಗುತ್ತೆ, ಓಕೆನಾ. ನೋಡಿ ಈ ರೀತಿ ಆಯಿತು. ಈ ರೀತಿಲಿ ಇರಬೇಕು, ಅಂದರೆ ಸ್ವಲ್ಪ ದಪ್ಪನೂ ಅಲ್ಲ ನೀರು ಅಲ್ಲ, ಈ ರೀತಿಯಲ್ಲಿ ನಾವು ರೆಡಿ ಮಾಡ್ಕೋಬೇಕು. ಈಗ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ. ಹಾಗೆ ರೆಡಿ ಇದೆ ನೋಡಿ. ಇದು ಮಾಡಿ ಒಂದು 5 ನಿಮಿಷ ಆಯಿತು. ಮುಖ ಕ್ಲೀನ್ ಇರಬೇಕು, ಓಕೆನಾ. ಒಂದು ಸಲ ನಾವು ಮುಖವನ್ನು ತೊಳ್ಕೊಂಡು ಬಂದಿರಬೇಕು. ನಮ್ಗೆ ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರು ಇರುತ್ತೆ ನೋಡಿ, ಅಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೋಬೇಕು. ಸಾಧಾರಣವಾಗಿ ಅಪ್ಪರ್ ಲಿಪ್ ಕಡೆಯೇ ತುಂಬ ಜಾಸ್ತಿ ಇರೋದು ಅಲ್ವಾ. ಕೆನ್ನೆ ಸೈಡು ಕೂಡ ಕೆಲವೊಬ್ಬರಿಗೆ ತುಂಬ ಬೆಳೆದಿರುತ್ತೆ, ಅಲ್ಲೆಲ್ಲ ಸ್ವಲ್ಪ ಹೀಗೆ ಎಷ್ಟು ಗೊತ್ತಾ, ಒಂದು ಸಲ ಅಪ್ಲೈ ಮಾಡೋದಲ್ಲ, ಅದು ಒಣಗ್ತಾ ಬಂತು ಅಂದ ಹಾಗೆ ಇನ್ನೊಂದು ಸಲ ಅಪ್ಲೈ ಮಾಡಬೇಕು, ಈ ರೀತಿ, ಓಕೆನಾ. ಅದು ಬೇಗ ಡ್ರೈ ಆಗುತ್ತೆ, ಯಾಕಂದರೆ ಕಡಲೆ ಹಿಟ್ಟು ಹಾಕಿದ್ದೀವಿ ಮತ್ತು ಹಳದಿ ಪೌಡರು ಎರಡೂ ಮಿಕ್ಸ್ ಇದೆ ಅಲ್ವಾ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ ಕಡಲೆ ಹಿಟ್ಟಿಂದ. ಹಳದಿ ಪೌಡರ್ ಗೊತ್ತೇ ಉಂಟಲ್ವಾ, ಅದಂತೂ ನಮ್ಮದು ಈ ಸ್ಕಿನ್ನೆಲ್ಲ ಏನು ಒಂದು ರೀತಿ ಹಾಳಾಗೋಗಿದೆ ಅಂತ ಇಟ್ಕೊಳ್ಳಿ. ಅಂದರೆ ಸ್ಕಿನ್ನೆಲ್ಲ ಒಂದು ರೀತಿ ಆಗಿರೋದು, ಅಂದರೆ ಸಿಪ್ಪೆಯಲ್ಲೇ ಎದ್ದಿರೋದು, ಈ ರೀತಿಯೆಲ್ಲ ಆಗಿದ್ದರೆ ಅದೆಲ್ಲ ಸರಿಪಡಿಸ್ತಾ ಬರುತ್ತೆ. ಹಾಗೆ ಹಾಲು ಗೊತ್ತಲ್ವಾ, ಹಾಲಂತೂ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹಾಲಿನ ಜೊತೆ ಹಳದಿ ಪೌಡರ್ ಸೇರಿದಾಗ ಅದು ಇನ್ನೂ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಆಗಲಿಕ್ಕೆ ಯೂಸ್ ಆಗುತ್ತೆ. ಪಿಗ್ಮೆಂಟೇಷನು ಏನೂ ಆಗೋಲ್ಲ, ಓಕೆನಾ. ಕಲೆ ಇದ್ರೆಲ್ಲ ಹೊರಟೋಗುತ್ತೆ. ನೋಡಿ ನಾನಿಲ್ಲಿ 2-3 ಸಲ ಅಪ್ಲೈ ಮಾಡಿಕೊಂಡೆ. ಒಂದು ಸ್ವಲ್ಪ ಒಣಗ್ತು ಅಂದ ಹಾಗೆ ಇನ್ನೊಂದು ಸಲ ಅಪ್ಲೈ ಮಾಡಬೇಕು. ನಮ್ಮ ಕುತ್ತಿಗೆ ಭಾಗ ಎಲ್ಲವನ್ನು ಕೂಡ ಅಪ್ಲೈ ಮಾಡ್ಕೋಬೇಕು, ಎಲ್ಲೆಲ್ಲಿ ನಮಗೆ ಕಪ್ಪು ಕಲೆಗಳಿವೆ ಅಂತ. ಹಾಗೆ ನೋಡಿ ಒಂದು 20 ನಿಮಿಷ ನಿಲ್ಲಬೇಕು. ಇದು ಒಣಗಿಬಿಟ್ಟಿದೆ, ಒಂದು ರೀತಿ ಮಾತಾಡಲಿಕ್ಕೂ ಆಗಲ್ಲ, ಸ್ಕಿನ್ನೆಲ್ಲ ಗಟ್ಟಿಯಾಗಿಬಿಡತ್ತೆ, ಓಕೆನಾ. ಆವಾಗ ಏನು ಮಾಡಬೇಕು, ನಾವು ಈ ರೀತಿ ತೆಗಿಬೇಕು, ಕೈ ಬೆರಳಿಂದನೇ ಮುಖ ಮಾಡಿ, ಅಂದರೆ ಹೇರು ಯಾವ ಕಡೆ ಬೆಳೆದಿರತ್ತೆ ಅಲ್ವಾ, ಅದರದ್ದು ಮೇಲ್ಗಡೆ ಒತ್ತಿ ತೆಗಿಬೇಕು. ಈ ರೀತಿ ಸ್ವಲ್ಪ ಅಲ್ಲಲ್ಲೇ ಒತ್ತಿ ತೆಗಿಬೇಕಾಗತ್ತೆ, ಓಕೆನಾ. ಒಂದು 20 ನಿಮಿಷ ಕಾಯಲೇಬೇಕು, ಸರಿಯಾಗಿ ಒಣಗಬೇಕು, ಓಕೆನಾ. ಗಟ್ಟಿ ಆಗಬೇಕು, ಅಲ್ಲಿ ತನಕ ಕಾಯಬೇಕು. ಅದೇ ಹೇಳಿದ್ದೀನಿ ಅಲ್ವಾ, ಹಾಲು ಮತ್ತು ಕಡಲೆ ಹಿಟ್ಟು ಮತ್ತು ಹಳದಿ ಪೌಡರ್ ಇವೆಲ್ಲ ನಮ್ಮ ಸ್ಕಿನ್ನಿಗೆ ಏನಾದರೂ ಅಲರ್ಜಿ ಆದರೂ ಕೂಡ ಹೋಗುತ್ತೆ. ಏನಾದರೂ ನಮ್ಮದು ಗಾಯ ಏನಾದರೂ ಇರುತ್ತೆ ಅಲ್ವಾ, ಅದೆಲ್ಲ ಹೊರಟೋಗುತ್ತೆ. ನಂತರ ಏನು ಗೊತ್ತಾ, ನಮ್ಮ ಸ್ಕಿನ್ನು ಇನ್ನೂ ತುಂಬ ಹೊಳಪು ಬರಲಿಕ್ಕೆ ಇದು ಯೂಸ್ ಆಗುತ್ತೆ, ಹಳದಿ ಪೌಡರು, ಹಾಲು, ಓಕೆನಾ. ಈ ರೀತಿ ಸರಿಯಾಗಿ ಉಜ್ಜಿಕೊಂಡು ಉಜ್ಜಿ ತೆಗಿಬೇಕು, ಓಕೆನಾ. ಉಜ್ಜಿ ತೆಗಿಬೇಕು. ತೊಳೆಯೋದು ಬೇಡ, ಒಂದೇ ಸಲ ತೊಳೆಯೋದು ಬೇಡ. ನಾನು ಹೇಳ್ತೀನಿ ಯಾಕೆ ತೊಳಿಬಾರ್ದು ಅಂತ. ಆಯಿತು ನೋಡಿ, ಸ್ವಲ್ಪ ಸ್ವಲ್ಪ ಹೊತ್ತು ಆಯಿತು. ಹಾಗೆ ಅದು ಏನಾಗುತ್ತೆ, ನಾವು ಈ ರೀತಿ ಉಜ್ಜಿ ತೆಗೆದಾಗ ಆ ಹೇರೆಲ್ಲ ಏನು ಅಲ್ಲೇ ಅದು ಉದುರು ಬಿದ್ದೋಗುತ್ತೆ, ಓಕೆನಾ. ಚಿಕ್ಕ ಹೇರ್ ಇದ್ದರೆ ಉದುರು ಹೋಗುತ್ತೆ, ನಂತರ ದೊಡ್ಡ ಹೇರ್ ಇದ್ದರೂ ಕ್ರಮೇಣವಾಗಿ ಉದುರು ಹೋಗುತ್ತೆ, ಮತ್ತೆ ಹುಟ್ಟಿ ಬರಲ್ಲ, ಓಕೆನಾ. ನಾನೀಗ ಏನು ಮಾಡಿದ್ದೀನಿ, ಮುಖ ತೊಳಿಲಿಲ್ಲ, ಓಕೆನಾ. ಅದ್ರ ಮೇಲೆ ನಾನಿಲ್ಲಿ ಬಾದಾಮ್ ಆಯಿಲನ್ನು ಅಪ್ಲೈ ಮಾಡ್ಕೊತೀನಿ. ಸ್ವಲ್ಪನೇ ಇದೆ,
ನಾವು ಅಪ್ಲೈ ಮಾಡಿರೋದು ಅದ್ರ ಮೇಲೇ ಬಾದಾಮ್ ಆಯಿಲನ್ನು ಅಪ್ಲೈ ಮಾಡಬೇಕು. ಅದು ಏನಾಗುತ್ತೆ ಗೊತ್ತಾ, ಅದ್ರ ಜೊತೆ ಇದು ಸೇರಿಕೊಂಡು ನಮ್ಮ ಸ್ಕಿನ್ನು ಇನ್ನೂ ಗ್ಲೋ ಆಗಲಿಕ್ಕೆ, ಶೈನಿಂಗ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ. ಸ್ವಲ್ಪ ಟೈಮು ಬೇಕಾಗುತ್ತೆ, ನಾವು ಮನೆ ಕೆಲಸ ಮಾಡ್ತಾ ಈ ರೀತಿ ಮಾಡ್ಕೋಬಹುದು. ಹಾಗೆ ಇದು ಏನು ಗೊತ್ತಾ, ಕಣ್ಣು ಹುಬ್ಬಿಗೆ ಅಪ್ಲೈ ಅಂದರೆ ತಾಗದೇ ಇರೋ ಹಾಗೆ ನೋಡ್ಕೋಬೇಕು. ಯಾಕಂದರೆ ಅಲ್ಲಿ ಹೇರೆಲ್ಲ ಉದುರೋಗ್ಬಿಡೋ ಚಾನ್ಸ್ ಇರುತ್ತೆ ಅಲ್ವಾ. ಇದೇನಾಗುತ್ತೆ, ಇದೇ ರೀತಿ ನೀವು ಪ್ರತಿದಿನ ಮಾಡಬೇಕು. ಒಂದೇ ದಿನಕ್ಕೆ ಹೇರು ಬಿದೋಗುತ್ತೆ ಅಂತ ನಾನು ಹೇಳಲ್ಲ. ಪ್ರತಿದಿನ ನೀವು ಇದೇ ರೀತಿ ಮಾಡಿ ಕಂಟಿನ್ಯೂ 7 ದಿನ ನೀವು ಅಪ್ಲೈ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಹೇರೆಲ್ಲ ಬಿದ್ದೋಗುತ್ತೆ, ಅಲ್ಲೇ ಅದರದ್ದು ಬೇರೆಲ್ಲ ಸತ್ತೋಗುತ್ತೆ, ಈ ರೀತಿ ಆಗುತ್ತೆ. ಓಕೆನಾ. ಮತ್ತೆ ಹುಟ್ಟಿ ಬರಲ್ಲ, ಇದ್ದಿರೋದು ಹೇರು ಕೂಡ ನಿಧಾನವಾಗಿ ಒಣಗಿ ಬಿದ್ದೋಗುತ್ತೆ, ಇನ್ನು ಅಲ್ಲಿ ಹೇರು ಹುಟ್ಟಿ ಬರಲ್ಲ, ಆ ರೀತಿ ಆಗುತ್ತೆ. ಓಕೆನಾ. ಕಂಟಿನ್ಯೂ ನೀವು ಇದನ್ನು ಅಪ್ಲೈ ಮಾಡಬೇಕು. ನೋಡಿ, ನಾನೀಗ ಮುಖ ಎಲ್ಲ ಸೋಪಿಂದ ತೊಳ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಹೊಳಪು ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಹೊಳಪು ಬರುತ್ತೆ. ನಾನು ಆವಾಗಲೇ ಮುಖ ತೊಳೆದ ನಂತರನೇ ಒಂದು ಸಣ್ಣದು ವಿಡಿಯೋ ಮಾಡಿಕೊಂಡೆ. ಹೇಗೆ ಹಣೆ ಮೂಗಿರ್ಬೋದು, ಕೆನ್ನೆ ಇರ್ಬೋದು, ಎಲ್ಲ ಹೊಳೆಯುತ್ತೆ, ಒಂದು ರೀತಿ ಗ್ಲಾಸ್ ಥರ ಹೊಳೆಯುತ್ತೆ, ಆ ರೀತಿ ಆಗತ್ತೆ. ಇದು ನೀವು 1 ತಿಂಗಳ ಹೀಗೆ ಮಾಡ್ತಾನೆ ಹೋಗಿ. ನಿಮಗೆ ತುಂಬ ಹೇರ್ ಇದೆ ಅಂದರೆ ಈ ರೀತಿ ಮಾಡ್ತಾ ಹೋಗಬೇಕು. ಕೆನ್ನೆ ಭಾಗದಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರೆಲ್ಲ ಇದ್ದರೂ ಕೂಡ ಅಲ್ಲೇ ಬಿದ್ದೋಗಿ ಮತ್ತೆ ಹುಟ್ಟಿ ಬರಲ್ಲ. ಓಕೆನಾ. ದೊಡ್ಡ ಹೇರ್ ಇದ್ದರೂ ಕೂಡ ಮತ್ತೆ ಅಲ್ಲಿ ಅದರದ್ದು ಬೇರೆಲ್ಲ ಇದ್ದರೆ ಸತ್ತೋಗುತ್ತೆ. ಈ ರೀತಿ ಅದು ಒಂದೇ ಸಲ ಇವತ್ತೇ ಬಿದ್ದೋಗುತ್ತೆ ಅಂತ ಅಲ್ಲ, ನೀವು ಕ್ರಮೇಣ ಇದು ಕಂಟಿನ್ಯೂ 7 ದಿನ ಅಂತೂ ಮಾಡಲೇಬೇಕು. ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿದೆ. ನಮ್ಮ ಮನೆಯಲ್ಲಿರೋ ವಸ್ತುವನ್ನೇ ಬಳಸಿ ನಾವು ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡ್ಕೋಬೋದು. ನೋಡಿ ನನ್ನ ಫೇಸ್ ಹೆಂಗಿದೆ ಅಲ್ವಾ. ನಾನು ರಿಮೂವ್ ಎಲ್ಲ ಮಾಡಿಕೊಂಡ ನಂತರ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ಒಳ್ಳೆ ರಿಸಲ್ಟು ಬಂದಿದೆ ಅಂದರೆ ಮಾತ್ರ ನಿಮಗೆ ಹೇಳೋದು. ಓಕೆನಾ. ನಾನು ಫಸ್ಟು 1 ಸಲ ಅಲ್ಲ 2-3 ಸಲ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ಮಾತ್ರ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೇನು ಆ ರೀತಿ ಆಗಲ್ಲ, ಆ ರೀತಿ ಹೇರೆಲ್ಲ ಬಂದಿರಲ್ಲ ಇನ್ನೂವರೆಗೂ. ಓಕೆನಾ. ನಾನು ಬೇರೆಯವರಿಗೆಲ್ಲ ಕೇಳಿದ್ದೀನಿ, ನೋಡಿದ್ದೀನಿ, ಅವರು ತುಂಬ ವ್ಯಥೆ ಪಡ್ತಾರೆ. ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಆದರೂ ಕೂಡ ಕಡಿಮೆ ಆಗಲ್ಲ, ಏನು ಮಾಡೋದು ಅಂತೆಲ್ಲ. ಅವರು ತುಂಬ ಅಂಥವರಿಗೂ ಯೂಸ್ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ನಿಮ್ಮದು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರಬಹುದು, ಅವರಿಗೆಲ್ಲ ಮಾತಾಡ್ಕೋತಾರಲ್ವ, ಅವರಿಗೆ ಯೂಸ್ ಆಗ್ಬೋದು ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆನಾ. ನಾನಿವತ್ತು ನೋಡಿ ಯಾವುದೇ ರೀತಿಯ ಪೌಡ್ರ್ ಏನೂ ಹಾಕಿಲ್ಲ. ಓಕೆನಾ. ನೋಡಿ, ಹಾಗೆ ಯಾವುದು ಕ್ರೀಮ್ ಕೂಡ ನಾನು ಯೂಸ್ ಮಾಡಿಲ್ಲ. ನನ್ನ ಸ್ಕಿನ್ ನೋಡಿ ಅಪ್ಲೈ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ನಂತರ 1-2 ಅವರ್ ಬಿಟ್ಟು ಮುಖ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಸೋಪಿಂದ ತೊಳ್ಕೊಂಡು ಬಂದಿದ್ದೀನಿ. ನೋಡಿ ಹೇಗಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಇಲ್ಲೆಲ್ಲ ಹೊಳೆಯುತ್ತೆ. ಇದು ಕೇವಲ ಬೇಡದೇ ಇರೋ ಹೇರು ಹೋಗೋದು ಒಂದೇ ಅಲ್ಲ. ಓಕೆನಾ. ನಮ್ಮ ಮುಖನೂ ಕೂಡ ತುಂಬ ಬ್ರೈಟ್ನಿಂಗ್ ಆಗಿ ಕಾಣುತ್ತೆ, ಶೈನಿಂಗ್ ಆಗಿ ಕಾಣುತ್ತೆ, ಗ್ಲಾಸ್ ಥರನೂ ಹೊಳೆಯುತ್ತೆ. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆನಾ.